ಗೆಸ್ಟ್ ಲೆಕ್ಚರರ್ದು ಇವತ್ತು ಹೈಕೋರ್ಟಲ್ಲಿ ಕೇಸ್ ಇತ್ತು. ಅದು ಏನಾಯ್ತು ಅಂತ ಹೇಳಿ ಇವತ್ತು ನಾನು ಒಂದು ಶಾರ್ಟ್ ಆಗಿ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಏನಂದರೆ 2 ಕೇಸ್ ಇತ್ತು. ಒಂದು UGC ಕ್ವಾಲಿಫೈಡ್ ಅಂದರೆ ಮುಂಚೆ ಒಂದು ಸತಿ ಕ್ವಾಲಿಫೈಡ್ ಪರವಾಗಿ ಒಂದು ಕೇಸ್ ಜಡ್ಜ್ಮೆಂಟ್ ಬಂದಿತ್ತು. ಅದನ್ನು ಗೌರ್ಮೆಂಟು ರಿಟ್ ಅಪೀಲ್ ಹೋಗಿದೆ. ಅದು ಇವತ್ತು CJI ಬೆಂಚಲ್ಲಿತ್ತು. ಅದು ಇವತ್ತು CJI ಸರ್ ಇಲ್ಲದೆ ಇರೋದ್ರಿಂದ ಇವತ್ತು ಪೋರ್ಟಲ್ 3ಗೆ ಹೋಗಿತ್ತು. ಪೋರ್ಟಲ್ 3ಯಲ್ಲಿ ನಂಬರ್ ಆಫ್ ಕೇಸಸ್ ಜಾಸ್ತಿ ಇರೋದ್ರಿಂದ ಡೇಟು ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದರೆ ಆಗಸ್ಟ್ 11ಗೆ ಪೋಸ್ಟ್ ಆಗಿದೆ. ಇನ್ನೊಂದು ಕೇಸ್ ಏನಪ್ಪ ಅಂದರೆ ಕೋರ್ಟಲ್ 12 ಆಗಿದ್ದು ಏನಂದರೆ UGC ಇದ್ದರೆ UGC ಕ್ವಾಲಿಫೈಡ್ ಆಗಿರೋರು ಮತ್ತು ನಾನ್ ಕ್ವಾಲಿಫೈಡ್ ಆಗಿರೋರ ಮಧ್ಯೆ ಒಂದು ದೊಡ್ಡ ಸಂಘರ್ಷ ಇತ್ತು. ಅಂದರೆ ಕೋರ್ಟಲ್ 12ಅಲ್ಲಿ ಇವತ್ತು ಕೇಸ್ ಏನಾಯ್ತು ಅಂತಂದರೆ ಈ ಒಂದು UGC ನಾನ್ ಕ್ವಾಲಿಫೈಡು ಕಂಟಿನ್ಯೂ ಮಾಡಬೇಕಂತ ಹೇಳ್ಬಿಟ್ಟು ರಿಟ್ ಪಿಟಿಷನ್ ಹಾಕ್ಕೊಂಡಿದ್ರು. ಅದಕ್ಕೆ ನಾವು ಕೂಡ ಇಂಪ್ಲೀಡ್ ಅಪ್ಲಿಕೇಶನ್ ಸುಮಾರು 75 ಜನ ಸ್ಟೂಡೆಂಟ್ಸ್ ಇಂಪ್ಲೀಡ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ವಿ. ಇವತ್ತಿನ ಕೇಸು ಆ್ಯಕ್ಚುಲಿ ಇವತ್ತು ಜಡ್ಜ್ಮೆಂಟ್ ಆಗಬೇಕಾಯಿತು. ಬಿಕಾಸ್ ಆಫ್ ಏನಂದರೆ ಕೋರ್ಟಲ್ 1ನಲ್ಲಿ ಕೇಸು ಪೆಂಡಿಂಗ್ ಇರೋದ್ರಿಂದ. ಪೆಂಡಿಂಗ್ ಯಾಕೆ ಅಂತಂದರೆ ಆ ಕೇಸ್ ಯಾಕೆ ಹೋಗಿದೆ ಗೌರ್ಮೆಂಟ್ ರಿಟ್ ಅಪೀಲ್ ಅಂತಂದರೆ ಸುಮಾರು 10,000 ಇದು ಗೆಸ್ಟ್ ಫ್ಯಾಕಲ್ಟೀಸ್ ಇದೆ. ನಂಬರ್ ಆಫ್ ವೇಕೆನ್ಸಿ 10,000 ಇರೋದ್ರಿಂದ 1,000 ಸ್ಟೂಡೆಂಟ್ಸ್ಗೆ ಕಂಪ್ಯೂಟರ್ ಸೈನ್ಸಲ್ಲಿ ಸುಮಾರು 300 ಜನ ಅಷ್ಟೇ UGC ಕ್ವಾಲಿಫೈಡ್ ಸಿಗೋದು. ಅಂದರೆ ನೆಟ್ಟು ಕೆಸೆಟ್ PhD ಹೋಲ್ಡರ್ಸು ಕಂಪ್ಯೂಟರ್ ಸೈನ್ಸ್ ಟೀಚರ್ಸು ಗೆಸ್ಟ್ ಫ್ಯಾಕಲ್ಟಿಗೆ ಬರೀ 1,000 ಪೋಸ್ಟ್ ಇದ್ದರೆ 300 ಜನ ಸಿಗ್ಬೋದು. ಅವ್ರಿಗೆ ಗೌರ್ಮೆಂಟ್ ಯಾಕೆ ಹೋಗಿದೆ ಅಂತಂದರೆ ಅವರಿಗೆ ನಾನ್ ಕ್ವಾಲಿಫೈಡ್ ತೊಗೊಂಡು ಮಿಕ್ದವ್ರಿಗೆಲ್ಲರಿಗೂ ಕ್ವಾಲಿಫೈಡ್ ತೊಗೊತೀವಿ ಅಂತೇಳಿ ರಿಟ್ ಅಪೀಲ್ ಹೋಗಿದೆ. ಇವತ್ತಿರೋ ಕೇಸಲ್ಲಿ ಕೋರ್ಟಲ್ 12 ಇದ್ದಿದ್ದು ಕೇಸು ಅಂದರೆ ಆ ಡೇಟು ಆಗಸ್ಟ್ 13th ಹೋಗಿದೆ. ನಾನಿವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ UGC ಕ್ವಾಲಿಫೈಡ್ ಆಗಿರೋ ಪರವಾಗಿ ನಮ್ಮ ನ್ಯಾಯದ ಪರವಾಗಿ ನಾವು ಇದು ಹೈಕೋರ್ಟ್ ಏರಿದ್ದೀವಿ. ಇವತ್ತು UGC ಕ್ವಾಲಿಫೈಡು ಕೆಸೆಟ್ಟು ನೆಟ್ಟು ಮತ್ತು PhD ಹೋಲ್ಡರ್ಸ್ ಯಾರು ಕ್ವಾಲಿಫೈಡ್ ಇದ್ದೀರಾ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಅದೇ ರೀತಿ ಏನಪ್ಪ ಅಂತಂದರೆ ಇನ್ನೊಂದು ಕೇಸ್ ನಾವು ರಿಟ್ ಅಪೀಲ್ಗೆ ನಾವು ಇಂಪ್ಲೀಡ್ ಅಪ್ಲಿಕೇಶನ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಅಂದರೆ ಈ ಒಂದು ಡಾಕ್ಯುಮೆಂಟ್ ಶೇರ್ ಮಾಡಿ. ನಾವು ಅದಕ್ಕೆ ರಿಟ್ ಅಪೀಲ್ಗೆ ಹೋಗಿರೋದು ಅಪ್ಲಿಕೇಶನ್ಗೆ ನಾವು ಇದು ಇಂಪ್ಲೀಡ್ ಮಾಡ್ತೀವಿ. ದಯವಿಟ್ಟು ಈ ಒಂದು ಡಾಕ್ಯುಮೆಂಟ್ಸ್ ಯಾರೆಲ್ಲ ಇದ್ದೀರಾ ಇದು ಕ್ವಾಲಿಫೈಡು UGC ಕ್ವಾಲಿಫೈಡು ನೆಟ್ಟು ಕೆಸೆಟ್ಟು ಮತ್ತು PhD ಹೋಲ್ಡರ್ಸು ಡಾಕ್ಯುಮೆಂಟ್ ಶೇರ್ ಮಾಡಿ. ಅದ್ರ ಜೊತೆ ಈ ಒಂದು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ಡಿಪಾರ್ಟ್ಮೆಂಟ್ ಏನಾದರೂ ಕ್ವಾಲಿಫೈಡ್ UGC ಕ್ವಾಲಿಫೈಡ್ಗೆ ಏನಾದರೂ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದರೆ 11ನೇ ತಾರೀಕು ಏನು ಹೋರಾಟ ಮಾಡ್ತೀವಿ ಆ ಹೋರಾಟಕ್ಕೆ ನೀವು ಎಲ್ಲ ಭಾಗವಹಿಸಿ ಈ ಒಂದು UGC ಕ್ವಾಲಿಫೈಡ್ ಆಗಿರೋನ್ನೇ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತೇಳಿ ಈ ಒಂದು ಹೋರಾಟ ಮಾಡ್ತೀವಿ. ನೀವು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಹೋರಾಟನ ಯಶಸ್ವಿಗೊಳಿಸಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. UGC ಕ್ವಾಲಿಫೈಡ್ ಆಗಿರೋರಿಗೆ ನ್ಯಾಯ ಸಿಗಲೇಬೇಕು. ಸಿಗೋವರೆಗೂ ನಾವು ಹೋರಾಟ ಮಾಡೋಕ್ಕೆ ಏನು ಸುಮಾರು ಶಿವು ಇರ್ಬೋದು, ಪ್ರವೀಣ್, ಇನ್ನೂ ಎಷ್ಟೊಂದು ಜನ ಇದ್ದಾರೆ ಮುಂದೆ ನಿಂತ್ಕೊಂಡು ಹೋರಾಟ ಮಾಡೋರು. ಎಲ್ಲರೂ ದಯವಿಟ್ಟು ಅವರಿಗೆಲ್ಲರಿಗೂ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗೋ ತನಕ ನಾವು ಹೋರಾಟ ಮಾಡೋಕ್ಕೆ ಕಂಟಿನ್ಯೂಸ್ ನಾವು ಫೈಟ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.